ದರ್ಶನ್ ಕೊಲೆ ಕೇಸ್ನಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ನಡುವೆ ಸುಮಲತಾ ಅವರ ಕುರಿತಾಗಿ ಮೌನ, ಟೀಕೆ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇತ್ತು. ಯಾಕೆ ಏನನ್ನೂ ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ದರ್ಶನ್ ನೋಡ್ಲಿಕ್ಕೆ ಯಾಕೆ ಜೈಲು ಬಳಿ ಬರಲಿಲ್ಲ ಇತ್ಯಾದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಆಸ್ಪದವಾಗಿತ್ತು. ಇದೆಲ್ಲದಕ್ಕೂ ಮೌನ ಮುರಿದಿದ್ದಾರೆ ಸುಮಲತಾ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸದ್ಯ ಸುಮಲತಾ ಅವರ ವಿಚಾರವಾಗಿ ಹಲವಾರು ಟೀಕಾ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇತ್ತು. ಎಲ್ಲಿ ಹೋಯ್ತು ನಿಮ್ಮ ಪ್ರೀತಿ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕೆ ಸಂಬಂಧಿಸಿದ ಹಾಗೆ ತಮ್ಮ ಮೌನವನ್ನ ಮುರಿಯೋ ಮೂಲಕವಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಬಗೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಪುಟಗಟ್ಟಲೆ ಅವರು ಬರೆದುಕೊಳ್ಳುವ ಮೂಲಕವಾಗಿ ಈ ಘಟನೆ ನನ್ನ ಹೃದಯವನ್ನು ಛಿದ್ರಗೊಳಿಸಿದೆ. ನಾನು ಹಲವಾರು ದಿನಗಳವರೆಗೆ ಆಘಾತದಲ್ಲಿದ್ದೆ. ದರ್ಶನ್ ಸ್ಟಾರ್ ಆಗುವ ಮೊದಲಿನಿಂದ 25 ವರ್ಷಗಳ ಹಿಂದಿನಿಂದ ನನಗೆ ಬಲ್ಲ ವ್ಯಕ್ತಿ. ಈ ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದಲ್ಲ ಅನ್ನೋದು ನನ್ನ ನಂಬಿಕೆ. ದರ್ಶನ್ ಪ್ರಕರಣದ ಕುರಿತಾಗಿ ಸುಮಲತಾ ಅವರು ಸಾಲು ಸಾಲು ಬರಹಗಳನ್ನ ಬರೆಯುವ ಮೂಲಕವಾಗಿ ತಮ್ಮ ಭಾವುಕ ನುಡಿಗಳನ್ನ ಹೊರಹಾಕಿದ್ದಾರೆ. ಯಾಕೆ ಇಲ್ಲಿಯವರೆಗೂ ಕೂಡ ತಾನು ಮೌನವಾಗಿದ್ದೆ, ಈ ಘಟನೆಯಿಂದ ತನಗೆ ಯಾವ ರೀತಿಯ ಘಾಸಿ ಆಯಿತು ಮತ್ತು ಮುಂದಿನ ಹೋಪ್ಸ್ ಕುರಿತಾಗಿಯೂ ಕೂಡ ಅವರು ಬರ್ಕೊಂಡಿದ್ದಾರೆ. ದರ್ಶನ್ ಕುಟುಂಬದ ಸಮಸ್ಯೆ ನನ್ನ ಕುಟುಂಬದ ಸಮಸ್ಯೆಯೂ ಹೌದು. ನಾನು ಬದುಕಿರುವವರೆಗೂ ದರ್ಶನ್ ನನ್ನ ಹಿರಿಯ ಮಗನೇ. ದರ್ಶನ್ ತಾಯಿಯಾಗಿ ಸತ್ಯ ಹೊರಬರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ನಿರಪರಾಧಿ ಅಂತ ಸಾಬೀತುಪಡಿಸಿ ದರ್ಶನ್ ಹೊರಬರ್ತಾರೆ ಅನ್ನುವಂತಹ ವಿಶ್ವಾಸ ನನ್ನದು. ಇದೇ ವಿಶ್ವಾಸವನ್ನ ಅಭಿಮಾನಿಗಳು ಕೂಡ ಇಟ್ಕೊಳ್ಬೇಕು. ದಯವಿಟ್ಟು ಎಲ್ಲ ದರ್ಶನ್ ಅಭಿಮಾನಿಗಳು ಶಾಂತವಾಗಿರಿ, ಎಲ್ಲವೂ ಸರಿಯಾಗುತ್ತೆ, ಸತ್ಯಮೇವ ಜಯತೆ ಅಂತ ಹೇಳಿ ಭಾವುಕ ಸಾಲುಗಳನ್ನ ಹಂಚಿಕೊಂಡಿದ್ದಾರೆ ಸುಮಲತಾ ಅವರು. ದರ್ಶನ್ ಆರೋಪಿ ಅಂತ ಇನ್ನೂ ಕೂಡ ಸಾಬೀತಾಗಿಲ್ಲ, ಅಂದ್ರೆ ಅಪರಾಧಿ ಅಂತ ಸಾಬೀತಾಗಿಲ್ಲ. ಆತ ಇನ್ನು ಆರೋಪಿತ ಸ್ಥಾನದಲ್ಲಿದ್ದಾನೆ. ಅದೆಲ್ಲವನ್ನು ಕೂಡ ಆತ ನಿವಾರಣೆ ಮಾಡಿಕೊಂಡು ತಾನೊಬ್ಬ ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಂಡು ಹೊರ ಬರ್ತಾನೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಅಭಿಮಾನಿಗಳಿಗೂ ಸಂದೇಶವನ್ನ ಕೊಟ್ಟಿದ್ದಾರೆ. ಮಗದೊಂದು ಕಡೆ ತನ್ನ ಮಗನನ್ನ ಕಳ್ಕೊಂಡಿರುವಂತಹ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ, ಪತಿಯನ್ನ ಕಳ್ಕೊಂಡಂತಹ ರೇಣುಕಾಸ್ವಾಮಿ ಪತ್ನಿಗೆ ಧೈರ್ಯದ ನುಡಿಗಳನ್ನ ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅಂಬರೀಶ್. ಅವ್ರು ಏನು ಹೇಳಿದ್ದಾರೆ? ನಾನು ಮೊದಲಿಗೆ ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನ ಸೂಚಿಸ್ತೀನಿ. ಈ ದುರಂತವನ್ನ ಎದುರಿಸಲು ಮತ್ತು ಆ ನೋವನ್ನ ಭರಿಸಲು ಶಕ್ತಿಯನ್ನ ದೇವರು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದಂತಹ ನ್ಯಾಯ ದೊರಕಲಿ ಅಂತ ಪ್ರಾರ್ಥಿಸ್ತೀನಿ. ಈ ಘಟನೆಯು ನನ್ನ ಹೃದಯವನ್ನ ಛಿದ್ರಗೊಳಿಸಿದೆ. ನಾನು ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದ್ದೆ. ದರ್ಶನ್ ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನ 25 ವರ್ಷಗಳಿಂದ ಬಲ್ಲೆ. ದರ್ಶನ್ ನನ್ನ ಕುಟುಂಬದ ಸದಸ್ಯ ಮತ್ತು ಯಾವಾಗಲೂ ನನಗೆ ಮಗನಂತೆ. ಯಾವ ತಾಯಿಯೂ ಕೂಡ ತನ್ನ ಮಗನನ್ನ ಈ ಪರಿಸ್ಥಿತಿಯಲ್ಲಿ ನೋಡಲು ಬಯಸಲ್ಲ. ನಾನು ದರ್ಶನ್ ಅವರನ್ನ ಪ್ರೀತಿಸುವ ಹೃದಯವುಳ್ಳ, ಅತ್ಯಂತ ಕಾಳಜಿಯುಳ್ಳ ಮತ್ತು ಉದಾರ ವ್ಯಕ್ತಿತ್ವ ಅಂತ ತಿಳಿದಿದ್ದೀನಿ. ಈ ಕೃತ್ಯವನ್ನ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ ಎಂದು ನಾನು ನಂಬಿದ್ದೀನಿ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ಅಪಾರ ನಂಬಿಕೆ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸಾಬೀತಾಗಿಲ್ಲ ಅಥವಾ ಶಿಕ್ಷೆಯೂ ಪ್ರಕಟವಾಗಿಲ್ಲ. ಇದು ಕಾನೂನಿಗೆ ಬಿಟ್ಟ ವಿಚಾರ. ಈ ಪರಿಸ್ಥಿತಿಯಲ್ಲಿ ನಾನು ನೆಮ್ಮದಿಯಿಂದ ಇರುವುದು ಅಸಾಧ್ಯ. ಇದು ನನ್ನದೇ ಕೌಟುಂಬಿಕ ಸಮಸ್ಯೆ. ಅಪರಾಧದಲ್ಲಿ ಆರೋಪಿಯಾಗಿ ದರ್ಶನ್ ನಿಂತಿರುವುದನ್ನು ನೋಡುವುದನ್ನ ನನಗೆ ತುಂಬಾ ನೋವಿನ ಸಂಗತಿ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಆತ ಕಾನೂನಿನ ಹೋರಾಟವನ್ನು ನಡೆಸುವ ಮೂಲಕವಾಗಿ ಹೊರಗೆ ಬರ್ತಾರೆ. ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನು ಸೂಚಿಸ್ತೀನಿ ಅಂತ ಕೂಡ ಅವರು ಕೊಟ್ಟಿದ್ದಾರೆ ಈ ಒಂದು ಬರಹದ ಮೂಲಕವಾಗಿ. ದರ್ಶನ್ ಯಾವಾಗಲೂ ನನ್ನನ್ನು ಮದರ್ ಇಂಡಿಯಾ ಅಂತ ಕರೀತಾರೆ ಮತ್ತು ನಾನು ಬದುಕಿರುವವರೆಗೂ ಅವನು ನನ್ನ ಹಿರಿಯ ಮಗನಾಗಿರುತ್ತಾನೆ. ನಮ್ಮ ಬಂಧವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಅವರ ತಾಯಿಯಾಗಿ ನಾನು ಸತ್ಯ ಹೊರಬರಲಿ ಮತ್ತು ಎಲ್ರಿಗೂ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ನಿರಂತರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತೀನಿ. ಅವರು ತಮ್ಮನ್ನ ತಾವು ನಿರಪರಾಧಿ ಅಂತ ಸಾಬೀತುಪಡಿಸಿ ಹೊರ ಬರ್ತಾರೆ. ದರ್ಶನ್ ಅಭಿಮಾನಿಗಳಿಗೆ ಒಂದು ಹೃತ್ಪೂರ್ವಕ ವಿನಂತಿ ಏನಂದ್ರೆ, ದಯವಿಟ್ಟು ಶಾಂತವಾಗಿರಿ ಮತ್ತು ಈ ಕ್ಷಣದಲ್ಲಿ ಹೇಳಿಕೆಗಳನ್ನ ನೀಡಬೇಡಿ. ಅದು ಅವರ ಕುಟುಂಬದವರ ಮೇಲೆ ಪರಿಣಾಮ ಬೀರಬಹುದು. ನಮ್ಮಲ್ಲಿ ಯಾರೂ ಕಾನೂನಿಗಿಂತ ಮೇಲಿಲ್ಲ ಮತ್ತು ನಾವು ಅದನ್ನ ಗೌರವಿಸಬೇಕು ಮತ್ತು ತಾಳ್ಮೆಯಿಂದ ಕಾಯಬೇಕು.
ಒಳ್ಳೆಯ ಸಮಯ ಮರಳಲು ಪ್ರಾರ್ಥಿಸಬೇಕಷ್ಟೇ. ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ, ಎಲ್ಲವೂ ಸರಿಯಾಗತ್ತೆ, ಸತ್ಯಮೇವ ಜಯತೆ. ಹೀಗಂತ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ತಮ್ಮ ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು ದರ್ಶನ್ ಅರೆಸ್ಟ್ ಆದ ನಂತರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಯಾಕೆ? ದರ್ಶನ್ನನ್ನ ಮಗ ಅಂತ ಕರೀತಾರೆ, ಹಾಗಾದ್ರೆ ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತು ನೋಡ್ಲಿಕ್ಕೆ ಯಾಕೆ ಬಯಸಲಿಲ್ಲ? ಈ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿ ಚರ್ಚೆಗೆ ಈಡಾಗಿತ್ತು. ಇದಕ್ಕೆ ಇವತ್ತು ಮೌನ ಮುರಿಯುವ ಮೂಲಕವಾಗಿ ತಮ್ಮ ಭಾವುಕ ನುಡಿಗಳನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಇಲ್ಲಿಯವರೆಗೂ ಸುಮಲತಾ ಅವರು ಯಾಕೆ ಮೌನ ವಹಿಸಿದ್ರು ಅನ್ನೋ ಪ್ರಶ್ನೆ ಬಹಳಷ್ಟು ಕಡೆ, ಒಂದು ದರ್ಶನ್ ಅವರ ಅಭಿಮಾನಿ ಬಳಗದಿಂದಲೂ ಕೂಡ ಕೇಳಿಬಂದಿತ್ತು, ಇನ್ನು ಇಂಡಸ್ಟ್ರಿಯಿಂದಲೂ ಕೂಡ ಕೇಳಿಬಂದಿತ್ತು. ಜನರು ಕೂಡ ಅದರ ಬಗ್ಗೆ ಏನಾದರೂ ಹೇಳಬಹುದೇನೋ, ಯಾಕಂದ್ರೆ ಮಗ ಅಂತ ಕರಿತಿದ್ರು, ಒಬ್ಬ ತಾಯಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ದರ್ಶನ್ ಅವರು ಹಿಂದೆ ಹೇಳ್ಕೊಂಡಿದ್ರು. ಇದೆಲ್ಲವನ್ನ ಗಮನಿಸಿದಾಗ ಅದೆಲ್ಲ ಆ ಕ್ಷಣಕ್ಕಷ್ಟೇನಾ ಅನ್ನುವಂತಹ ಮಾತುಗಳು ವ್ಯಕ್ತವಾಗಿತ್ತು. ಈಗ ಸುಮಲತಾ ಅವರು ಸಾಲು ಸಾಲು ಬರಹವನ್ನ, ಅಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ಮೂಲಕವಾಗಿ ತನಗೆಷ್ಟು ನೋವಾಗಿದೆ ಈ ವಿಚಾರದಲ್ಲಿ ಅಂತ ಹೇಳಿದ್ದಾರೆ, ಮತ್ತು ಅಂತಹ ವ್ಯಕ್ತಿತ್ವ ಅವರದ್ದಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಘಟನೆಯನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇಲ್ಲಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆಯಾ ಹೇಗೆ? ಖಂಡಿತವಾಗ್ಲೂ ದಿವ್ಯಾ, ಸುಮಲತಾ ಅಂಬರೀಶ್ ಹಾಗೂ ದರ್ಶನ್ ಅವರ ಬಾಂಧವ್ಯ ಅಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಸಾಕಷ್ಟು ಏಳುಬೀಳುಗಳಲ್ಲಿ ಸುಮಲತಾ ಅವರ ಏಳುಬೀಳುಗಳು, ಕಷ್ಟ ಸುಖಗಳಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದರು. ಎಲ್ಲ ಸಂದರ್ಭದಲ್ಲೂ ಒಂಥರ ಜೊತೆ ಇದ್ದರು. ಹಾಗಾಗಿ ದರ್ಶನ್ ಅವರನ್ನು ಒಂದು ರೀತಿಯಲ್ಲಿ ಮಗ ಅಂತಲೇ ಕರಿತಾ ಇದ್ರು. ಯಾವಾಗಲೂ ಕೂಡ ಹೇಳ್ತಿರೋದು ಇದ್ರು, ನನ್ನ ಹಿರಿಮಗ ದರ್ಶನ್ ಅಂತ. ಹಾಗೇನೆ ಕೂಡ ದರ್ಶನ್ ಕೂಡ ಮದರ್ ಇಂಡಿಯಾ ಅಂತ ಸುಮಲತಾ ಅವ್ರನ್ನ ಕರಿತಾ ಇದ್ರು. ಹಾಗೇನೆ ಅಮ್ಮನ ಸ್ಥಾನ ಕೊಟ್ಟಿದ್ರು. ಎಲ್ಲ ರೀತಿಯಲ್ಲೂ ಸುಮಲತಾ ಅವರು ಏನು ಹೇಳ್ತಾರೋ ಅದೇ ರೀತಿಯಲ್ಲೇ ಅವರು ಹೆಜ್ಜೆ ಹಾಕ್ತಾ ಇದ್ದಂಥದ್ದು ದರ್ಶನ್. ಆದರೆ ದರ್ಶನ್ ಅವರು ಬಂಧನವಾಗಿ 20 ದಿನ ಕಳೆದರೂ ಕೂಡ ಸುಮಲತಾ ಅವರು ಎಲ್ಲೇ ಕಾಣಿಸ್ಕೊಂಡಿರಲಿಲ್ಲ. ಜೈಲಲ್ಲಾಗಲಿ, ಅವರನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಹೋಗೋದಾಗಿರಲಿ, ಅಥವಾ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋದಾಗಲಿ ಏನೇ ಮಾಡಿರಲಿಲ್ಲ ಸುಮಲತಾ ಯಾಕೆ ಮೌನವಾಗಿದ್ದಾರೆ ಅನ್ನೋ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಹಾಗೇನೆ ಅಭಿಷೇಕ್ ಅಂಬರೀಶ್ ಕೂಡ, ದರ್ಶನ್ ಅವರು ಅಭಿಷೇಕ್ ಅಂಬರೀಶ್ ಅವರನ್ನ ತಮ್ಮ ಅಂತ ಹೇಳ್ತಿದ್ರು. ತಮ್ಮನ ಸಮಾನ ಅಭಿಷೇಕ್ ಕೂಡ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು. ಯಾಕೆ ಸುಮಲತಾ ಅವರ ಎಲ್ಲ ಸಂದರ್ಭದಲ್ಲೂ, ಎಲ್ಲ ಕಷ್ಟ ಸುಖಗಳಲ್ಲೂ ದರ್ಶನ್ ಅವರಿದ್ರು, ದರ್ಶನ್ ಅವರ ವಿಚಾರವಾಗಿ ಸುಮಲತಾ ಯಾಕೆ ಮಾತಾಡಲಿಲ್ಲ ಅನ್ನೋದು ಪ್ರಶ್ನೆ. ಹೀಗಾಗಿ 20 ದಿನಗಳ ಬಳಿಕ ಇದೀಗ ಸುಮಲತಾ ಅವರು ಇಷ್ಟು ದಿನಗಳು ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ, ತುಂಬ ಆಘಾತ ಉಂಟು ಮಾಡಿತ್ತು. ಹೀಗಾಗಿ ನಾನು ಎಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ವಿಚಾರ ಮಾಡಿ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ನಾನು ಏನೇ ಮಾತಾಡಿರಲಿಲ್ಲ. ಆದರೆ ದರ್ಶನ್ ಅವರು ಯಾವ ಕಾರಣಕ್ಕೂ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ನಂಗೆ ನಂಬಕ್ಕೆ ಆಗ್ತಿಲ್ಲ. 25 ವರ್ಷಗಳಿಂದ ನಾನು ದರ್ಶನ್ ಅವರನ್ನ ಬಲ್ಲೆ. ತಾಯಿ ಸ್ಥಾನ ಕೊಟ್ಟಿದ್ದಾರೆ. ಹಾಗಾಗಿ ತಾಯಿ ಸ್ಥಾನದಲ್ಲಿ ನಾನಿರೋದ್ರಿಂದ ಮಗನನ್ನ ಇಂಥ ಸ್ಥಿತಿಯಲ್ಲಿ ನನಗೆ ನೋಡೋಕ್ಕೆ ಕಷ್ಟ ಆಗ್ತಿದೆ ಅನ್ನೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಮೌನ ಮುರಿದಿದ್ದಾರೆ ಅಂತ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ.